ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಇತಿಹಾಸ ಪ್ರಸಿದ್ಧಿಯಾಗಿರುವ ತಾಲೂಕಿನ ಕಣಕಟ್ಟೆ ಹೋಬಳಿ ಮಾಡಾಳು ಗ್ರಾಮದ ಶ್ರೀ ಮೂಲಸ್ಥಾನ ಗೌರಮ್ಮ ದೇವಿಯವರ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಹಾರ್ನಹಳ್ಳಿ ಸುಕ್ಷೇತ್ರ ಕೋಡಿಮಠದ ಉತ್ತರಾಧಿಕಾರಿ ಚೇತನ್ ಮರಿದೇವರ ಪಾದಪೂಜೆಯೊಂದಿಗೆ ಬುಧವಾರ ಚಾಲನೆ ಕೊಡಲಾಗಿದೆ. ಗ್ರಾಮದ ಸ್ವರ್ಣ ಗೌರಮ್ಮನವರ ಮೂಲ ಸನ್ನಿಧಿಯಲ್ಲಿ ಕೋಡಿಮಠದ ಶ್ರೀಗಳ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಂದ ಪೂಜೆ ಸಲ್ಲಿಸಲಾಗಿದೆ. ಮಹಾಮಂಗಳಾರತಿಯ ನಂತರ ಚೇತನ್ ಮರಿದೇವರ ಜೊತೆಯಲ್ಲಿ ಸೇರಿದ ಮೂಲಸ್ಥಾನ ಸೇವಾ ವ್ಯವಸ್ಥಾಪಕ ಸಮಿತಿ ಸದಸ್ಯರು, ಭಕ್ತರಿಂದ ಹಾಗೂ ಗ್ರಾಮಸ್ಥರು ಪಾದಯಾತ್ರೆಯಲ್ಲಿ ಗ್ರಾಮದ ಹೊರ ವಲಯದಲ್ಲಿ ಇರುವ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ತೋಟದಲ್ಲಿ ಪೂಜೆ ಸಲ್ಲಿಸಿ ವೃತ್ತಿಕೆಯನ್ನ ಮೂಲ ಸನ್ನಿಧಿಗೆ ತರಲಾಗಿದೆ. ಹಲವು ಮಾತೇನು ನೀವು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಃ ಸ್ಮರಣೀಯರಾದ ಶಿವಲಿಂಗಜ್ಜಿಯನ್ನು ಸ್ಮರಣೆ ಮಾಡಿಕೊಂಡು ಎನ್ನ ಗುರುಗಳು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಜಗದ್ಗುರು ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಪಾದಗಳನ್ನ ಅಣೆ ಮಾಡಿದರು. ಪ್ರತಿ ವರ್ಷದ ಪದ್ಧತಿಯಂತೆ ಶಿವಲಿಂಗಜ್ಜಯ್ಯನವರ ಒಂದು ಅಪ್ಪಣೆ ಮೇರೆಗೆ ಮಾಡಾಳು ಗೌರಮ್ಮನವರ ಒಂದು ಮೃತ್ತಿಕೆ ಅಥವಾ ಮಣ್ಣು ತರುವಂತ ಪದ್ಧತಿ ಪ್ರಕಾರ ನಾವಿವತ್ತು ಮಾಡಾಳು ಗ್ರಾಮಕ್ಕೆ ಆಗಮಿಸಿ ಭಕ್ತರ ಅಪೇಕ್ಷೆಯಂತೆ ಈ ಕಾರ್ಯಕ್ರಮ ಬಹಳ ಸುಗಮವಾಗಿ ನಡೀತಾ ಇದೆ. ಆ ತಾಯಿ ಜಗನ್ಮಾತೆ ಸಮಸ್ತ ನಾಡಿಗೆ ಆರೋಗ್ಯವನ್ನು ಕೊಟ್ಟು ಸಮೃದ್ಧಿ ಮಳೆ ಬೆಳೆಯನ್ನು ಕೊಟ್ಟು ಕಾಪಾಡಲಿ. ಈ ಕಾರ್ಯಕ್ರಮ ಇನ್ನೂ ಅರ್ಥಪೂರ್ಣವಾಗಿ ಈ ಭಾಗದ ಅತ್ಯಂತ ಆದರ್ಶಪೂರ್ಣವಾಗಿ ನಡೆಯುತ್ತದೆ ಅಂತ ಹೇಳ್ತಾ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ಶ್ರೀ ಸ್ವರ್ಣ ಗೌರಮ್ಮನ ಮೃತ್ತಿಕೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದು 165 ವರ್ಷಗಳಿಂದ ಇತಿಹಾಸ ಬಂದಿರತಕ್ಕಂಥ ಕಾರ್ಯಕ್ರಮನ ಇವತ್ತು ಮೃತ್ತಿಗೆ ತರೋದ್ರ ಮುಖೇನ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಮೃತ್ತಿಗೆ ತಂದ ನಂತರ ಹಬ್ಬದ ದಿನ ಹೊಸದಾಗಿ ಶ್ರೀ ಚನ್ನಬಸವೇಶ್ವರ ಚಿತ್ರಮಂದಿರ ಪಕ್ಕದಲ್ಲಿ ಗುಡಿ ನಿರ್ಮಾಣ ಮಾಡ್ತಂಥ ಗುಡಿನಲ್ಲಿ ಹಬ್ಬದ ದಿನ 6ನೇ ತಾರೀಕು ಒಂದು 11ರಿಂದ 12 ಗಂಟೆಯೊಳಗೆ ಪ್ರತಿಷ್ಠಾಪನೆ ಮಾಡಿ ಮಾಮೂಲಿ ಪದ್ಧತಿಯಂತೆ 10 ದಿನ 9 ದಿನ ದುಗ್ಲಾದ್ಮೇಲೆ 10 ದಿನ ನಾವು ವಿಸರ್ಜನೆ ಮಾಡ್ತೀವಿ. ಎಲ್ಲ ಭಕ್ತ ಸಮೂಹನು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಇವತ್ತು ಸಂಪ್ರದಾಯ 165 ವರ್ಷಗಳ ಇತಿಹಾಸದಂತೆ ಸಂಪ್ರದಾಯದಂತೆ ಏನು ಮಾಡಾಳಲ್ಲಿ ನಡ್ಕೊಂಡ್ ಬರ್ತಾ ಇತ್ತು, ಅದಕ್ಕೆ ಗೌರಿ ಮೂರ್ತಿನ ಒಂದು ತಯಾರು ಮಾಡಲಿಕ್ಕೆ ಮೃತ್ತಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಇವತ್ತಿಂದ ಮೂರ್ತಿ ತಯಾರು ಮಾಡುವಂಥ ಕಾರ್ಯಕ್ರಮಗಳು ಹಬ್ಬದವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ. ಹಬ್ಬದ ದಿನ ಕೋಡಿಮಠದ ಈಗಿನ ಜಗದ್ಗುರುಗಳ ನೇತೃತ್ವದಲ್ಲಿ ಅವರ ಸನ್ನಿಧಿಲಿ ತಾಯಿ ಗೌರಮ್ಮನವ್ರನ್ನ ಈ ಹೊಸದಾಗಿ ನಿರ್ಮಾಣ ಆಗ್ತಾ ಇರತಕ್ಕಂಥ ದೇವಸ್ಥಾನಕ್ಕೆ ಕುಮಾರಸ್ವಾಮಿ ರಸ್ತೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಅಲ್ಲಿಂದ 9 ದಿನ ನಿರಂತರವಾಗಿ ಪೂಜೆ ನಡೆಯುತ್ತೆ, ತ್ರಿಕಾಲ ಪೂಜೆ. 10ನೇ ದಿನ ಗುರುಗಳ ಸಮ್ಮುಖದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮಡ್ಲಕ್ಕಿ ಹಾಕುವಂಥ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಆಮೇಲೆ ನಿರಂಜನ ಪೀಠದ ಮುಂಭಾಗದಲ್ಲಿರುವಂಥ ಕಲ್ಯಾಣಿಲಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ಶ್ರೀ ಮೂಲ ಗೌರಮ್ಮನವರ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ 165ನೇ ವರ್ಷದ ಮೃತ್ತಿಕೆ ತರುವ ಕಾರ್ಯಕ್ರಮದಲ್ಲಿ ಶ್ರೀ ಕೋಡಿಮಠದ ಶಿವಲಿಂಗೇಶ್ವರರ ಅಪ್ಪಣೆ ಮೇರೆಗೆ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಯವರ ಅಪ್ಪಣೆ ಮೇರೆಗೆ ಚಿಕ್ಕ ಉತ್ತರಾಧಿಕಾರಿಯಾಗಿರ್ತಂಥ ಚೇತನ್ ದೇವರು ಈ ಮಾಡಾಳು ಗ್ರಾಮಕ್ಕೆ ಆಗಮಿಸಿ ನಡುವೆಯ ಅವರ ಪದ್ಧತಿ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಮೃತ್ತಿಕೆ ತರುವಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈ ಕಾರ್ಯಕ್ರಮವನ್ನು ಗುರುಗಳ ನೇತೃತ್ವದಲ್ಲಿ ಮೃತ್ತಿಕೆ ತರುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಈ ಭಾಗದ ಜನಗಳು, ರಾಜ್ಯದ ನಾಡಿನ ಎಲ್ಲ ಸದ್ಭಕ್ತರು ಮೂಲ ಗೌರಮ್ಮನವರ ಏನಿದೆ ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀವಿ. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಎಂಎಸ್ ನಟರಾಜ್, ಗೌರವಾಧ್ಯಕ್ಷ ಎಸ್ ಮಲ್ಲಿಕಾರ್ಜುನಪ್ಪ, ಗ್ರಾಮದ ಮುಖಂಡರು ಆದ ಎಂಸಿ ನಟರಾಜ್, ಎಂಜಿ ಶಿವಣ್ಣ, ಎಂಜೆ ಸಂತೋಷ್, ಎಂಬಿ ಅಶೋಕ, ಯೋಗೇಶ್, ಹೊಸಹಳ್ಳಿ ಶಿವಣ್ಣ, ಎಚ್ಎಂ ಸಂತೋಷ್, ದಲಿತ ಮುಖಂಡರು ಆದ ಕಟ್ಲೆ ತಿಮ್ಮಯ್ಯ, ಸೋಮಶೇಖರ್, ದಾಸಪ್ಪ ಮುಂತಾದವರು ಭಾಗಿಯಾಗಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.